ಫ್ರೆಂಡ್ಸ್ ಫೈನಲಿ ವಿಶ್ವವಿಖ್ಯಾತ ಓಬವ್ವನ ಕಿಂಡಿಗೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ಮಜಾ ಎತ್ತಾಕಾತಿಲ್ಲ ರೇ ಫ್ರೆಂಡ್ಸ್. ಇದು ಓಬವ್ವರ ಸಮಾಧಿ ಅಂತೆ. ಎಷ್ಟು ನಿಜ ಸತ್ಯ ಗೊತ್ತಿಲ್ಲ, ನಿಜನ ಸುಳ್ಳ ಒಂದು ಗೊತ್ತಿಲ್ಲ. ರೀಸೆಂಟಾಗಿ ಮಾಡಿರೋದು ಇದು. ನೋಡಿ ಇವ್ರಿಗಿದು ಏನ್ ಮಚ್ಚ, ಈ ಸೈನಿಕರು ಅವರು ರೆಸ್ಟ್ ಮಾಡಕ್ಕೆ ಒಂದಿಬ್ರು ಮೂವರು ಇರ್ತಾರೆ, ಒಂದಿಬ್ರು ಕಾವಲು ಕಾಯ್ತಿರ್ತಾರೆ, ಇನ್ನೊಬ್ರು ಏನೋ ರೆಸ್ಟ್ ಮಾಡಕ್ಕೇನೋ ಜಾಗ ಅನ್ಕೊಂತೀನಪ್ಪ ಇದು ಅಲ್ವಾ? ಹಂಗೆ ಆಯ್ತಲ್ಲ, ಸೇಮ್ ಹಂಗೆ ಇರೋದು, ರೆಸ್ಟ್ ಮಾಡಕ್ಕೆ ಅನ್ಕೊಂತೀನಿ. ಅದು ಜಾಸ್ತಿ ಹೈಟ್ ಕಟ್ಟಿದ್ರೆ ಶತ್ರುಗಳು ಗೊತ್ತಾಗ್ಬಿಡ್ತದೆ ಅಂತ ಇದನ್ನ ಕಟ್ಟೋದು ಯಾರಿಗೂ ಗೊತ್ತಾಗ್ಬಾರ್ದು. ಹೋಗಿ ರೆಸ್ಟ್ ಮಾಡಕ್ಕೆ, ಮನಿಕೊಂಡು ರೆಸ್ಟ್ ಮಾಡಕ್ಕೆ ಎಷ್ಟು ನೀಟಾಗಿ ಕಟ್ಕೊಂಡಿದ್ದಾರೆ. ಫ್ರೆಂಡ್ಸ್, ನಾವೆಲ್ಲಿದ್ದೀವಿ ಅಂದರೆ ಇನ್ನು ಈ ಬತೇರಿ ಹತ್ರನೇ ಇದ್ದೀವಿ. ವೀಕ್ಷಣಾ ಸ್ಥಳತವೆ ಸೈನಿಕರು ವೀಕ್ಷಣೆ ಮಾಡ್ತೀವಿ ಅಂತ ಬತೇರಿ ಹತ್ರನೇ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಿದೆ, ನೋಡಿ ನೋಡಿ ಎಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ನೋಡಿ ನಮ್ಮ ಚಿತ್ರದುರ್ಗದ ಸಂಸ್ಥಾನದ ಮದಕರಿ ನಾಯಕರ ಅರಮನೆ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಅಲ್ಲೆಲ್ಲ ಇವಾಗೆಲ್ಲ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ಹುಲ್ಲು ಕಡ್ಡಿ ಗಿಡ್ಡೆ ಎಲ್ಲ ಜೋರಾಗಿ ಬೆಳೆದ್ಬಿಟ್ಟೈತೆ. ಅಲ್ಲೆಲ್ಲ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ ಬೆಟ್ಟ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದು. ನೋಡ್ತಾ ಇರ್ಬೋದು ನೀವು. ನೋಡಿ ನೋಡಿ ಅದೇ ಪ್ಯಾಲೇಸು, ಅವ್ರು ಇದ್ದಿದ್ದು ಪ್ಯಾಲೇಸ್ ಅಂದರೆ ಫುಲ್ಲು ಮಣ್ಣು ಇಟ್ಕೆಯಲ್ಲಿ ಕಟ್ಕೊಂಡಿರೋದಲ್ಲ. ಈ ಮಣ್ಣು ಮತ್ತು ಈ ಕಲ್ಲಿನ ಜೊತೆ ಈ ಮರ ಕಟ್ಟಿಗೆ ಅದು ಇದು ಸೇರಿ ಪ್ಯಾಲೇಸ್ ಕಟ್ಕೊಂಡಿರ್ತಾರೆ. ಅವಾಗ ಆಗಿನ ಸಿಚುವೇಶನ್ಗೆ ಹೆಂಗೆ ಬೇಕೋ ಹಂಗೆ ಕಟ್ಕೊಂಡಿರ್ತಾರೆ. ಇದು ಬಂದು ಅಕ್ಕಿ ಮತ್ತು ಈ ಸಾಸಿವೆ ಉಗ್ರಾಣ. ಈ ಉಗ್ರಾಣ ಅಂದರೆ ಅಕ್ಕಿ ಮತ್ತು ಸಾಸಿವೆ ಅವ್ರಿಗೇನು ಬೇಕು ಅಡುಗೆಗೆ ಅದನ್ನು ಸ್ಟೋರೇಜ್ ಮಾಡ್ತಿದ್ದಿದ್ದು ಜಾಗ ಅದು. ನೋಡಿ ನೋಡ್ತಾ ಇರ್ಬೋದು, ಅದು ಅದೇ ಫ್ರೆಂಡ್ಸ್. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಈ ಕಡೆ ಬಂದರೆ ನೀರನ್ನ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ನಡೀರಪ್ಪ ಯಾಕೋ ಇಳ್ಕೊಂಡು ಅದ್ರಾಗ ಯಾಕೆ ಹಾಕೋದು. ಫ್ರೆಂಡ್ಸ್ ನೋಡಿ ಇಲ್ಲಿ ಮೇಲ್ಗಡೆ ತೋರಿಸು ತೇಜಿ, ಮೇಲ್ಗಡೆ ನೋಡಿ ಅವರು ಬತೇರಿ ಕಾವಲು ಕಾಯ್ತಾರಲ್ಲ, ಅವರು ಇಲ್ಲಿ ಬಂದು ಈ ಅವ್ರಿಗೆ ಮಾಡಿಕೊಟ್ಟಿರೋ ಮನೆ ಇದು. ನೋಡಿ ಅವ್ರು ಬನ್ನಿ ಬೇಕು ಅಂದರೆ ನೋಡಿ, ಅವರು ಅವಾಗ ಸುಮಾರು ವರ್ಷದ ಮುಂಚೆ ಅವರು ವಾಸಿಸಿದ್ದಂಥ ಜಾಗ, ಈ ಕಾವಲು ಗೋಪುರದಲ್ಲಿ ಕಾವಲು ಕಾಯ್ತಿದ್ರಲ್ಲ, ಅವ್ರು ಇದ್ದಿದ್ದು ಮನೆ ಇದು. ನಿಮಗೆ ಗೊತ್ತಾಗ್ತಿರ್ಬೋದು ನೋಡಿ, ಆ ಇಟ್ಟಿಗೆಗಳೆಲ್ಲ ಕಟ್ಟಿ ಇಲ್ಲಿ ಮೋಸ್ಟ್ಲಿ ಬಾಕ್ಲಿತ್ತು ಅನ್ಕೊಂತೀನಿ. ಇಲ್ಲಿ ಒಂದು ಸೈಡ್ಗೆ ಎಂಟ್ರೆನ್ಸ್ ಬಿಟ್ಕೊಂಡವ್ರ ಮಚ್ಚ ಅಷ್ಟೇ. ಎಂಟ್ರೆನ್ಸು ಇದೊಂದು ಬಾಕ್ಲು ಬಿಟ್ಕೊಂಡವ್ರು ಅಷ್ಟೇ. ನೋಡಿ ಅವರೆಲ್ಲ ಇಲ್ಲಿ ಇರ್ತಿದ್ದಿದ್ದ ಜಾಗ, ಬತೇರಿಲಿ ಅವ್ರ ಫ್ಯಾಮಿಲಿ ಇರ್ತಿದ್ದಿದ್ದ ಜಾಗ ಇದು. ನೋಡ್ಬೋದು, ಇಲ್ಲೇ ಗೊತ್ತಾಗ್ಬಿಡುತ್ತಲ್ಲ. ಇಟ್ಕೆ ಪಟ್ಕೆ ಎಲ್ಲ ಏನು ಇವಾಗ ಯಾರು ಕಟ್ಟಕ್ಕೆ ಬರ್ತಾರೆ, ಅವರೇ ಕಾವಲು ಗೋಪುರ ಕಾಯ್ತಿದ್ರಲ್ಲ, ಅವ್ರು ಮಾಡ್ಕೊಟ್ಟಿದ್ದು ಮನೇನೇ ಇದು. ನೋಡಿ ಅಲ್ಲಿ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ಅಲ್ಲಿ ವಾಸ ಮಾಡ್ತಿದ್ರು ಅನ್ನೋದಕ್ಕೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಕಲ್ಲನ್ನ ಕೊಡ್ದುಬಿಟ್ಟಿದ್ದಾರೆ ನೋಡಿ, ಅಲ್ಲಿಂದ ಸಾಲು ಅಷ್ಟು ದೂರ ಕೊಡ್ದುಬಿಟ್ಟಿದ್ದಾರೆ. ಏನು ಕೊಡ್ದಿದ್ದಾರೆ ಅಂದರೆ ಈ ಮಳೆ ನೀರು ಬಂದರೆ ಇವ್ರು ಮನೆ ಒಳಗೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಕಲ್ಲನ್ನ ಕೊರ್ಕೊಂಡಿದ್ದಾರೆ ಅವರು. ಸೊ ಕನ್ಫರ್ಮು ಇಲ್ಲಿ ಕಾವಲು ಗೋಪುರದಲ್ಲಿ ಕಾವಲು ಕಾಯ್ತಿದ್ದು ಮನೇನೇ ಇದು ಪಕ್ಕ, 100%, ಯಾವುದೇ ಡೌಟ್ ಬೇಡ. ನೋಡಿ ಯಾರವರು ಏನಂತ ಮಚಾರನ ಇವರು ಗೈಡ್ ಕೊಟ್ಟರು, ನನ್ನಷ್ಟು ಇನ್ಫಾರ್ಮೇಷನ್ ಕೊಡೋರು ಯಾರು ನಿಮಗೆಲ್ಲ ಎಲ್ಲಿ ಬಂತು ಇಷ್ಟು ಇನ್ಫಾರ್ಮೇಷನು? ಇಳುವಡಿಕೆ ಚಿತ್ರದುರ್ಗದಲ್ಲಿ ಇದ್ದ ನಾನೇ ಚಿತ್ರದುರ್ಗ ನಾನು ಕೇಳೋದಪ್ಪ, ನಂಗೆ ಗೊತ್ತಿಲ್ಲದಂಗೆ ಯಾವಾಗ ಇದ್ದೇನೋ ಅಂತ ತಿಳ್ಕೊಂಡಿರೋದನ್ನ ಸರಿ. ಓಕೆ, ಇವಾಗ ಒಂದು ಜಾಗಕ್ಕೆ ಎಲ್ಲ ನಾವು ಓದ್ತೀವಂದ್ರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಫ್ರೆಂಡ್ಸ್. ನೋಡಿ ಸುತ್ತಮುತ್ತ ನೋಡಿ, ಬೆಟ್ಟದ ಮೇಲೆ ಕಟ್ಟಿರೋದು ನಾಯಕರು, ತುಪ್ಪದ ಪಾಳ್ಯಗಾರ ಕಟ್ಟಿರೋದು. ಇದು ತುಪ್ಪದ ಕೊಳ. ನನ್ನ ಪ್ರಕಾರ ಏನು ತುಪ್ಪದ ಕೊಳ ಅಂದರೆ ಏನು ತುಪ್ಪನ ಸ್ಟೋರೇಜ್ ಮಾಡುತ್ತಿದ್ರು ಅನ್ಸ್ತದೆ. ಇಲ್ಲಿ ಬನ್ನಿ. ಏನಾಗಿದೆ ಟಾರ್ಚ್ ಹಾಕ, ನಾವು ಫೋನ್ ಕೊಡಿ ಟಾರ್ಚ್ ಇತ್ತು. ಯಾವ ರೇಂಜಿಗೆ ಅಡ್ವಾಂಟೇಜ್ ಆಗವ್ರೆ ಅಂದರೆ ಬರೀ ಎಲ್ಲ ಅಮರ ಪ್ರೇಮಿಗಳೇ ಅನ್ನೋಲ್ಲ. ಬನ್ನಿ ಫ್ರೆಂಡ್ಸ್, ಇದು ನೋಡಿ, ಇದು ಒಂದು ತುಪ್ಪದ ಕೊಳ. ನೋಡ್ತಾ ಇರ್ಬೋದು ನೀವು,
ನೋಡಿ ಅವರು ಬಂಡೆ ಸೆಂಟ್ರಲ್ಲಿ ಹೊರದು ಬಿಟ್ಟಿದ್ದಾರೆ, ಕೂತ್ಕೊಳ್ಳೋ ಮಾಡ್ಕೊಂಡಿದ್ದಾರೆ ಹೊರದು. ಜಾಸ್ತಿ ಇದು ಬಗ್ಗಿಸ್ಬೇಡ, ನೋಡ್ತಾ ಇರ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಅಂದರೆ ಇವರು ಈ ತುಪ್ಪದ ಕೊಳಕ್ಕೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ಏನೋ ಒಂದು ಸ್ಲ್ಯಾಬ್ ಇಡ್ತಿದ್ರು ಅನಿಸ್ತದೆ. ಯಾರು ಗೊತ್ತಾಗ್ಬಾರ್ದು, ಸಡನ್ ಆಗಿ ಯಾರು ಒಳಗೆ ಬಂದ್ಬಿಟ್ರೆ ಯಾರು ಗೊತ್ತಾಗ್ಬಾರ್ದು ಅಂತ ಇದ್ರ ಮೇಲೆ ಯಾರೋ ಒಂದು ಸ್ಲ್ಯಾಬ್ ಇಟ್ಟಿದ್ರು ಅನ್ಕೊಂತೀನಪ್ಪ. ನೋಡಿ ಇಲ್ಲಿ ಜಾಗ ಇದೆ, ಸ್ಲ್ಯಾಬ್ ಇಟ್ಕೊತಿದ್ದೆಲ್ಲ ಸ್ಲ್ಯಾಬ್ ಇಟ್ಕೊತಿದ್ರು ಅನ್ಕೊಂತೀನಿ. ಎಷ್ಟು ಅಡ್ವಾನ್ಸ್ ಆಗಿದ್ದಾರೆ ಚಿತ್ರದುರ್ಗದವರು. ಯಪ್ಪ, ಇದೆಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ. ಓಯ್, ಏನ್ ಮಾಡ್ತಿದ್ಯೋ? ಹೋಗಕ್ಕ ಹಿಂಗೆ ಹೇಳ್ಕೊಂಡು ಹೋಗೋದ್ ಬಾ. ಹೆಂಗೆ ಹೋಗೋದಂತ ಜಾಗ ಆಯ್ತಾ? ಅಲ್ಲೇನಿರೋದು ಅಕ್ಕ ತಂಗಿ ಹೊಂಡ. ನಾನು ಬಿದ್ದಿದ್ದು ಹೋದಾನಲ್ಲಪ್ಪ. ಇನ್ನ ಎಲ್ಲಿ ಇಳಿತಿದ್ದೀರೋ ಮಚ್ಚ? ಹಿಂಗೆ ಬಾರು, ಹಿಂಗೆ ಇಳಿಯೋಕ್ಕಾಗಲ್ವಾ? ಹಂಗೇನ್ಕೆ ಹೋಗಿದ್ದೀರಾ? ಲೋ, ಇಲ್ಲಿ ಬಂಡೆ ಮೇಲೆ ಇಳಿ, ಬಂಡೆ ಮೇಲೆ ಆರಾಮಾಗಿ ಇಳಿಬೋದಲ್ಲೋ. ಇವಾಗ ಹೆಂಗಾಸಿಂದ ಬಂದರೆ ಆಗುತ್ತೆ. ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರಗಾಥೆಯ ಚರಿತೆಯ ನಾನು ಆಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಅಪ್ಪ, ಇವ್ರು ಯಾರ ಮ್ಯಾಗಡೆ ಹಿಂಗಾಡ್ತಾವ್ರೆ, ಬಿಟ್ಕಿದ್ ಹೋದಾರಲ್ಲ. ಚೆನ್ನಾಗಿ ಹಾಡು. ನೋಡಿ ಫ್ರೆಂಡ್ಸ್, ಅಲ್ಲಿಂದನೇ ನಾವು ಇವಾಗ ಎಕ್ಸಿಟು, ಅಲ್ಲಿಂದನೇ ಬೆಟ್ಟ ಹಿಡ್ಕೊಂಬಂದಿತ್ತು. ಹಿಡ್ಕೊಂಬಂದು ಹಂಗಾಸಿಂದ ಹೋಗಿ ಅಲ್ಲೊಂದು ಅಂಡರ್ಗ್ರೌಂಡ್ ಇದೆ, ಹಂಗಾಸಿಂದ ಬಂದು ಈ ಕಡೆ ಬಂದು ಎಕ್ಸಿಟ್ ಪಾಯಿಂಟ್ ಹಾಸಿ ಬಂದರೆ ಇಲ್ಲಿ ಅಕ್ಕ ತಂಗಿ ಹೊಂಡ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಬಂದು ಒಂದು ಹೊಂಡ ಇದೆ, ಆ ಸೈಡ್ ಬಂದು ಒಂದು ಹೊಂಡ ಇದೆ, ನೋಡ್ತಾ ಇರ್ಬೋದು ನೀವು. ಈ ಕಡೆನೂ ಒಂದು ಹೊಂಡ ಇದೆ ನೋಡಿ, ಈ ಕಡೆನೂ ಒಂದು ಹೊಂಡ ಇದೆ. ಮದಕರಿ ನಾಯಕರು ಈ ಚಿತ್ರದುರ್ಗದ ಪಾಳ್ಯಗಾರರು ಯಾವ ರೇಂಜಿಗೆ ಅಡ್ವಾನ್ಸಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನೋಡಿ. ಅವಾಗೆಲ್ಲ ನಾನು ನಿಮಗೆ ತೋರಿಸಿದ್ನಲ್ಲ ಪ್ಯಾಲೇಸು, ಅವ್ರು ಇದ್ದಿದ್ದು ಪ್ಯಾಲೇಸು, ಸ್ಟೋರೇಜ್ ಮಾಡ್ಕೊತಿದ್ರು ದವಸ ಧಾನ್ಯ ಎಲ್ಲ ಅಂತ. ಅದ್ರ ಪಕ್ಕನೇ ಒಂದು ಕೆರೆ ಇತ್ತು, ನಾನು ತೋರಿಸ್ದೆ ಆ ಕೆರೆನೂ ಅನ್ಕೊತೀನಿ. ಆ ಕೆರೆ ತುಂಬಿ ಅಲ್ಲಿ ಅವ್ರಿಗೆ ಸ್ಟೋರೇಜ್ ಆಗುತ್ತೆ. ಅವ್ರಿಗೆ ದಿನನಿತ್ಯ ಕೋಟೆ ಒಳಗಡೆ ಇರೋರಿಗೆ ಬಳಸೋಕೆ ನೀರು ಅಲ್ಲಿ ಸ್ಟೋರೇಜ್ ಆಗುತ್ತೆ. ಅಲ್ಲಿಂದ ಈ ಹೊಂಡಕ್ಕೆ ಬರುತ್ತೆ, ಇವಾಗ ಏನು ಕಾಣಿಸ್ತೀವಿ ರೈಟ್ ಸೈಡು, ಈ ಹೊಂಡಕ್ಕೆ ಬರುತ್ತೆ. ಈ ಹೊಂಡದಲ್ಲೂ ಸ್ಟೋರೇಜ್ ಆಗುತ್ತೆ. ಇಲ್ಲಿಂದ ಈ ಹೊಂಡಕ್ಕೆ ಬರುತ್ತೆ, ಇಲ್ಲೂ ಸ್ಟೋರೇಜ್ ಆಗುತ್ತೆ. ಇಲ್ಲಿ ತುಂಬ್ಕೊಂಡಾದ್ಮೇಲೆ ಈ ಕೋಟೆಯಿಂದ ಈಚ್ಕೋಗುತ್ತೆ ನೀರು. ನೋಡಿ ಯಾವ ರೇಂಜಿಗೆ ಸ್ಟೋರೇಜು. ಆಗಿನ ಜನವಸತಿ ಯಾವ ರೇಂಜಿಗಿತ್ತು ಅಂದರೆ ಸಖತ್ತಾಗಿತ್ತು. ಬನ್ನಿ ಮುಂದೆ ಯಾವ ಜಾಗ ನೋಡೋಣ. ಬನ್ನಿ ಮಗ, ಏನು ಸಮಾಚಾರ? ಇದು ಒನಕೆ ಓಬವ್ವನ ಕಿಂಡಿ ನೋಡಿದ್ಯಾ? ಇಲ್ಲ ಮಚ್ಚ, ನೋಡಿಲ್ಲ. ನೆಕ್ಸ್ಟ್ ಅದೇ ಪ್ಲೇಸ್ ಬರೋದು. ನೋಡಲ್ಲ ಜನಗಳು ಹೋಗ್ತಾವ್ರೆ, ಅವರೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಪ್ಲೀಸ್ ಬನ್ನಿ, ಒನಕೆ ಓಬವ್ವನ ಕಿಂಡಿ ನೋಡೋಣ. ತಣ್ಣೀರು ಹೊಂಡಕ್ಕೆ ಕೂತಿದ್ದೀವಿ, ಬನ್ನಿ ತಣ್ಣೀರು ಹೊಂಡ ನೋಡೋಣ. ಏನ್ ಕಣಗಾಯ್ತಪ್ಪ ನೀರು. ಅಪ್ಪ ಎಷ್ಟೊತ್ತು ಕಾಲು ನೀರಲ್ಲಿ ಮತ್ತೆ ಎಷ್ಟು ತಣ್ಣಗೈತೆ ನೀರು. ಅಪ್ಪ ಇದು ಅಕ್ಕ ತಂಗಿ ಹೊಂಡದಿಂದ ಬರೋದು ನೀರು. ಅಲ್ಲಿಂದ ಫುಲ್ಲು ಕೋಲ್ಡ್ ನೀರು, ಈ ಬಂಡೆ ಸಂಧ್ಯಾಸಿಂದ ಬರೋದು ನೀರು. ಫ್ರೆಂಡ್ಸ್, ಫೈನಲಿ ವಿಶ್ವವಿಖ್ಯಾತ ಓಬವ್ವನ ಕಿಂಡಿಗೆ ಬಂದಿದ್ದೀವಿ. ಬನ್ನಿ ಓಬವ್ವನ ಕಿಂಡಿಗೆ ಹೋಗ್ಬಿಟ್ಟು ಆ ಓಬವ್ವ ಹೈದರ್ ಅಲಿ ಸೈನ್ಯನ ಯಾವ ಥರ ಹೊರಹಾಕಿದ್ರು, ಹೆಂಗ್ ನುಕ್ಕೊಂಬಿದ್ರು ಅವ್ರ ಅಂತ ಅದನ್ನೆಲ್ಲ ನೋಡೋಣ. ಬನ್ನಿ. ಚೂರ್ ಸೈಡ್ ಒಂಚೂರು ಸೈಡ್ ಬಾಣ ಒಂಚೂರು ಹೋಗು.
ಬರ ಮಚ್ಚ ಇವು ನಾವು ಫ್ರೆಂಡ್ ಫೈನಲಿ ಒನಕ್ಕೆ ಒಬ್ಬೊಬ್ಬನ್ ಕಿಂಡಿಗೆ ಬಂದಿದೀವಿ ನೋಡ್ಬೋದು. 5-6 ಸೈನ್ಯ ಹಿಂಗಾಸಿಂದಾನೆ ಅಂತ ಬಂದಿತ್ತು. ಹಿಂಗ್ ಬಂದ್ಬಿಟ್ಟು ಹಂಗ್ ನುಕ್ಕೊಂಡೋಗಿರೋದು. ಹಿಂಗಾಸಿಂದಾನು ಹೋಗ್ಬೋದು 5-6 ಸೈನ್ಯ, ಆದ್ರೂ ಇದೇ ಫೇಮಸ್ಸು ಒನಕ್ಕೆ ಒಬ್ಬೊಬ್ಬನ್ ಕಿಂಡಿ ನೋಡಿ. ಬನ್ನಿ ತೇಜಸ್ವರೇ ಕೊಡಿ, ರೆಕಾರ್ಡ್ ಆಗ್ತಿದ್ಯಾ? ನೋಡಿ ಫ್ರೆಂಡ್ಸ್, ಇದೆ ಒನಕ್ಕೆ ಒಬ್ಬವನ್ ಕಿಂಡಿ. ನಾವಿವಾಗ ಒನಕ್ಕೆ ಒಬ್ಬವನ್ ಕಿಂಡಿ ಹಾಸಿಂದ ಹೋಗ್ತಾ ಇದ್ದೀವಿ. ಯಪ್ಪ ತೋರ್ತೀನ ನಾನು ನಿಜಾಗ್ಲು, ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಹಾಯ್ ಫ್ರೆಂಡ್ಸ್, ಮಜಾ ಗೊತ್ತಾಗತ್ತಿಲ್ಲ ರೇ. ಯಪ್ಪ ಬಾರೋ, ನೀವು ಹೋಯ್ತೀರಾ? ಫ್ರೆಂಡ್ಸ್ ಫೈನಲಿ ಓಬವ್ವನ ಕಿಂಡಿ ಎಲ್ಲ ನೋಡಿತಾ ಇತ್ತು. ನೋಡಿ ಅಲ್ಲಿರೋದು ಓಬವ್ವನ ಕಿಂಡಿ ನೋಡ್ತಾ ಇರ್ಬೋದು, ಜನಗಳೆಲ್ಲ ಹೋಗ್ತಾ ಇದ್ದಾರೆ. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಓಬವ್ವ ಅವರು ವಾಸ ಮಾಡ್ತಿದ್ದ ಮನೆ ಇದೆ ಅಂತೆ ಹೇಳ್ತಿದ್ದಾರೆ ಇಲ್ಲಿ. ನಾನು ತಿಳ್ಕೊಂಡಿರೋ ಪ್ರಕಾರ ಮೋಸ್ಟ್ಲಿ ಇದೆ, ಓಬವ್ವ ವಾಸಿಸಿದ ಮನೆ ಇದೆ ಅಂತಾರೆ. ನೋಡ್ತಾ ಇರ್ಬೋದು ನೀವು. ಯಾಕೆ ಅಂದರೆ ನೀವು ಸಾಂಗಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ. ಸಾಂಗಲ್ಲಿ ಸೆಟ್ ಹಾಕ್ಬಿಟ್ಟು ತೆಗಿತಾರೆ, ಆ ಡೋರು ಬಾಗಿಲು ಮನೆಯಿಂದ ಒನಕೆಲ್ಲ ಇರುತ್ತಂತ. ಆವಾಗಿನ ಕಾಲದಲ್ಲಿ ಅವೆಲ್ಲ ಏನಿರಲಿಲ್ಲ, ಸೀನು ಬಂಡೆ ಕೆಳಗಡೆ ಎಲ್ಲ ಮುಂಚೆ ಜೀವನ ಮಾಡ್ತಿದ್ದಿತ್ತು. ಅದಕ್ಕೋಸ್ಕರ ಆಲ್ಮೋಸ್ಟ್ ಇದೆ ಅಂತ ಕನ್ಫರ್ಮ್ ಮಾಡ್ಬೋದು ಓಬವ್ವವ್ರ ಮನೆ. ಯಾಕೆ ಅಂದರೆ ನೋಡಿ ಅಲ್ಲೇ ನೋಡಿ ಜನಗಳು ಹೋಗ್ತಾ ಇರ್ತಾರೆ, ನೋಡಿ ಅಲ್ಲೇ ಜನಗಳು ಹೋಗ್ತಾ ಇರೋದು. ಅಲ್ಲಿ ಬಂದು ಓಬವ್ವ ಅವರ ಕಿಂಡಿ ಇದೆ, 5-6 ಸೈನ್ಯನ ಹೊಡೆದಾಕಿತ್ತು ಜಾಗ ಅಲ್ಲೇ ಇದೆ. ಇದು ಓಬವ್ವ ಅವರ ಮನೆಯೂ ಹತ್ರನೇ ಇದೆಯಲ್ಲ, ವಾಕಬಲ್ ಡಿಸ್ಟೆನ್ಸ್ ಇರೋದ್ರಿಂದ ಇದೆ ಅಂತ ಕನ್ಫರ್ಮ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈ ಬಂಡೆ ಸಂಧ್ಯಾಸಿಂದ ಹೋಗ್ಬೇಕು ನಾವಲ್ಲೇನಾನ ಹೋಗ್ತೀವಂದರೆ ಓಬವ್ವನ ಕಿಂಡಿಗೆ. ಫುಲ್ಲು ಟಯರ್ಡು, ಇನ್ನು ಬೆಟ್ಟ ಹತ್ತಿ ಒಂದು ಬೆಟ್ಟ ಹತ್ತಿ ಒಂದು ಬೆಟ್ಟ ಇಳಿಬೇಕು ನಾವು ಇವನ್ನೆಲ್ಲ ನೋಡೋಕ್ಕೆ. ಒಂದೇ ಜಾಗದಲ್ಲಿ ಯಾವುದೂ ಇಲ್ಲ ನೋಡಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ನಿಮಿಷ ಓಬವ್ವನ ಕಿಂಡಿ ನೋಡೋಕ್ಕೆ ಜನ ಹೆಂಗೆ ನಿಂತಿದ್ದಾರೆ ಅಂತ ನೋಡಿ. ಅಲ್ಲಿ ಇರೋದು ಓಬವ್ವನ ಕಿಂಡಿ ಫ್ರೆಂಡ್ಸ್. ಇದು ಓಬವ್ವರ ಸಮಾಧಿ ಅಂತೆ. ಎಷ್ಟು ನಿಜ ಸತ್ಯ ಗೊತ್ತಿಲ್ಲ, ನಿಜನ ಸುಳ್ಳ ಒಂದು ಗೊತ್ತಿಲ್ಲ. ರೀಸೆಂಟಾಗಿ ಮಾಡಿರೋದು ಇದು. ಒನಕೆ ಓಬವ್ವರ ಸಮಾಧಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನಾವೆಲ್ಲಿದ್ದೀವಿ ಅಂದರೆ ಇವಾಗ ಟಂಕಸಾಲೆಗೆ ಬಂದಿದ್ದೀವಿ. ನೋಡ್ಬೋದು ನೀವು, ಟಂಕಸಾಲೆದು ಬೋಲ್ಡ್ ಹಾಕಿದ್ದಾರೆ ಇಲ್ಲಿ. ಬನ್ನಿ ಒಳಗಡೆ ಟಂಕಸಾಲೆ ಇದೆ, ಒಳಗೆ ಹೋಗೋಣ. ನೋಡಿ ಇದೇ ಟಂಕಸಾಲೆ. ಕೇಳ್ಬೋದು ನೀವು ಟಂಕಸಾಲೆ ಅಂದರೆ ಏನು ಅಂತ. ಟಂಕಸಾಲೆ ಅಂದರೆ ಈ ಆವಾಗ ದುಡ್ಡು ಅಂದರೆ ನಾಣ್ಯ, ಚಿನ್ನದ ನಾಣ್ಯನ ಪ್ರಿಂಟ್ ಮಾಡಿಬಿಟ್ಟು, ಇವಾಗ ಕ್ಯಾಶ್ ನಾವು ಹೆಂಗೆ ಏನಾದರೂ ತೊಗೊಬೇಕು ಅಂದರೆ ಕೊಟ್ಬಿಟ್ಟು ತೊಗೊತೀವೋ ಹಂಗೆ ನಾಣ್ಯನ ಕೊಟ್ಬಿಟ್ಟು ತೊಗೊಬೇಕಾಗಿ ಚಿನ್ನದ ನಾಣ್ಯನ. ಆ ನಾಣ್ಯನ ಪ್ರಿಂಟ್ ಮಾಡ್ತಿದ್ದಿದ್ದು ಜಾಗ ಇದೆಲ್ಲ ನೋಡಿ. ಇದೇ ಟಂಕಸಾಲೆ ಫುಲ್ಲು. ನೋಡ್ಬೋದು ಇನ್ನೇನಿದೆಯೋ ಕಾಂಪೌಂಡು, ಇಲ್ಲೇ ಪ್ರಿಂಟ್ ಮಾಡ್ತಿದ್ದಿತ್ತು. ಆ ಪ್ರಿಂಟ್ ಮಾಡ್ತಿದ್ದ ನಾಣ್ಯಗಳ್ನ ತಂದು ಇಲ್ಲಿ ಸ್ಟೋರ್ ಮಾಡ್ತಿದ್ರು ಅಂತ ನ್ಯೂಸ್ ಇದೆ. ಇದು ಚಿತ್ರದುರ್ಗದ RBI ಅಂತಲೇ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ನೋಡಿ ಇದೇ ಟಂಕಸಾಲೆ, ಇಲ್ಲಿ ಸ್ಟೋರೇಜ್ ಮಾಡೋದು ತೊಗೊಂಬಂದು ನೋಡ್ಬೋದು ನೀವು. ಒಳಗಡೆ ಫುಲ್ ಆಳ ಇದೆ. ಈ ಸ್ಟೋರೇಜ್ ಮಾಡೋದನ್ನ ಇಲ್ಲಿ ಏನಂತ ಸ್ಲ್ಯಾಬ್ ಹಾಕ್ಬಿಟ್ಟು ಮುಚ್ಚಿಕ್ಕೋದು, ಯಾರಿಗೂ ಗೊತ್ತಾಗ್ಬಾರ್ದಲ್ಲ. ಸೇಮು ತುಪ್ಪದಂಡ ಐತಲ್ಲ, ಸೇಮ್ ಅದೇ ಥರನೇ. ಇದ್ರ ಮೇಲೆ ಏನಾದರೂ ಸ್ಲ್ಯಾಬ್ ಹಾಕ್ಬಿಟ್ರೆ ಗೊತ್ತಾಗಲ್ವಲ್ಲ. ಇವಾಗ ಯಾರಾದರೂ ಶತ್ರುಗಳು ಬಂದರು ಅನ್ಕೋ, ಟಕ್ಕಂತ ಒಳಗೆ ಬರ್ತಾರೆ ಅನ್ಕೋ. ಇವಾಗ ಹುಡ್ಕೋದೇ ಟಂಕಸಾಲೆನ. ಇವಾಗ ಇದ್ರ ಮೇಲೆ ಏನೋ ಸ್ಲ್ಯಾಬ್ ಇತ್ತು ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಟಕ್ಕಂತ. ಅದಕ್ಕೋಸ್ಕರ ಈ ಥರ ಭದ್ರತೆ ಮಾಡ್ಕೊಂಡಿದ್ದಾರೆ ನೋಡಿ ಚಿತ್ರದುರ್ಗದ ಪಾಳೆಗಾರರು. ಇದೇ ಟಂಕಸಾಲೆ, ಚಿತ್ರದುರ್ಗದ RBI
ನೋಡ್ಬೋದು ಇದೆಲ್ಲ ನೋಡಿ, ಇದೆಲ್ಲ ಮಣ್ಣಿಂದ ಮಾಡಿರೋದು ಮೇಲ್ಗಡೆ ಗೋಡೆಗಳು. ಈ ಮಡಿಕೆ ಚೂರು, ಸುಣ್ಣ, ಕಲ್ಲುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಿಸಿಲಿ ಬೇಯಿಸಿ ಒಂದೊಂದು ಬ್ಲಾಕ್ ಥರ ಮಾಡ್ಕೊತಾರೆ. ಆ ಬ್ಲಾಕ್ ತೊಗೊಂಡು ಅದನ್ನು ಈ ಕಲ್ಲುಗಳ ಗೋಡೆ ಮೇಲೆ ಇಟ್ಕೊಂಡಿದ್ದಾರೆ. ನೋಡಿ, ಅದನ್ನೆಲ್ಲ ಕಾಣಿಸ್ತಾ ಇದೆಯಾ ನಿಮಗೆ? ಫ್ರೆಂಡ್ಸ್, ಎಲ್ಲ ಸುತ್ತಾಡಿದಾಯಿತು. ಫೈನಲಿ ಗಾಳಿ ಗೋಪುರದ ಹತ್ರ ಬಂದಿದ್ದೀವಿ. ಬನ್ನಿ ಇವಾಗ ಗಾಳಿ ಗೋಪುರ ನೋಡಿಕೊಂಡು ಒಂದು ರಸ ನೋಡ್ಕೊಳ್ಳೋಣ. ಇಲ್ಲೊಂದಿದೆ ಗಾಳಿ ಗೋಪುರ. ಇಲ್ಲೊಂದು ಗಾಳಿ ಗೋಪುರ ಇದೆ. ಗಾಳಿ ಗೋಪುರದೊಳಗಡೆ ಹಿಡಿಂಬೇಶ್ವರ ದೇವಾಲಯ ಇದೆಯಂತೆ. ಬನ್ನಿ ಒಳಗೆ ಹೋಗ್ಬಿಟ್ಟು ಹಿಡಿಂಬೇಶ್ವರ ದೇವಸ್ಥಾನ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು. ನಾವು ಮೇಲ್ಗಡೆ ಹೋಗ್ತಾ ಇರೋದು. ಇಲ್ಲಿ ಬಂದು ಹಿಡಿಂಬೇಶ್ವರ ದೇವಸ್ಥಾನ ಅಂತೆ. ಮಚ್ಚಿ, ಏನು ಸಮಾಚಾರ? ಹೇಳು ಮಚ್ಚಿ. ಬೆಟ್ಟ ಹತ್ತೋದು ಇಳಿಯೋದು ಅದೇ ಸಮಾಚಾರ. ಕೈ ನೋವು ಹತ್ಕೊಂತದ್ದು ಒಂದು ಅರ್ಧ. ಓಕೆ, ವಿಡಿಯೋ ಮಾಡ್ತಿರೋದಕ್ಕೆ ಕೈ ನೋವು ಹತ್ಕೊಳಲ್ಲ ಅಂದ್ಕೊಂಡಿದ್ಯಾ? ಹಿಂಗೆ ಹಿಡ್ಕೊಬೇಕು ಕ್ಯಾಮ್ರಾಗ. ಕಾಲು ನೋವು ಹತ್ಕೊಳ್ಳೋ. ನೀನು ಎಂಟ್ರಿ ಹಿಂಗಾಯ್ತು ಹಿಡಿಂಬೇಶ್ವರ ದೇವಸ್ಥಾನ ಮತ್ತು ಸಖತ್ತಾಗಿ ಮಾಡೋರು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಹಿಡಿಂಬೇಶ್ವರ ದೇವಸ್ಥಾನ. ಬನ್ನಿ ಹಿಡಿಂಬೇಶ್ವರ ದೇವಸ್ಥಾನದೊಳಗೆ ಹೋಗೋಣ. ಎಷ್ಟು ನೀಟಾಗಿ ನೋಡು, ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಕೆತ್ತವ್ರೆ ಅಂದರೆ ಹೆಂಗೆ ಕೆತ್ತಿರ್ಬೇಡ ಮಚ್ಚ. ಅಂಥ ಕಲೆಗಾರರು ಅವಾಗಿದ್ದರು ಅಂತ ಅರ್ಥ. ನೋಡು ನೋಡು ಎಷ್ಟಪ್ಪ ಅಕ್ಷರ. ಅದು ಕೆತ್ತಕ್ಕಾದ್ರೂ ಆಗುತ್ತಾ? ಏನರ ಕೆತ್ತಿರ್ಬೋದು. ಬನ್ನಿ. ನೋಡಿ, ಇಲ್ಲಿ ಕಲ್ಲು ಹಾಕ್ಸವ್ರೆ ಕುತ್ಕೊಳಕ್ಕೆ. ಏನೋ ಮಚ್ಚ ನೋಡು, ಒಳ್ಳೆ ಸೋಫಾ ಸೆಟ್ ಮಾಡ್ದಂಗೆ ಮಾಡಿಲ್ವ ಕಲ್ಲನ್ನ. ಹಂಗೆ ಕೆತ್ತವ್ರೆ, ಹಂಗೆ ಕಲ್ಲನ್ನ ಕೆತ್ಬಿಟ್ಟು ಮಲಗಿಸ್ಬಿಟ್ಟವ್ರೆ ಹಂಗೆ. ಒಳ್ಳೆ ಸೋಫಾ ಸೆಟ್ಟು. ನಾವಿವಾಗ ಸೋಫಾ ಸೆಟ್ ನೋಡ್ತಾ ಇದ್ದೀವಿ. ನಾನೇ 400-300 ವರ್ಷ ಮುಂಚೆ ಸೋಫಾ ಸೆಟ್ ಮಾಡಿಬಿಟ್ಟಿದ್ರು ಅವರು. ನೋಡ್ತಾ ಇರ್ಬೋದು ನೀವು. ಆ ಕಡೆನೇ ಇದೆ, ಕಲ್ಲನ್ನ ಬಗ್ಗಿಸ್ಬಿಟ್ಟಿದ್ದಾರೆ ಹಂಗೆ. ಇಲ್ಲೆಲ್ಲ ಮಾಡಿದ್ದಾರೆ, ಇಲ್ಲೂ ಮಾಡಿದ್ದಾರೆ. ಹಿಡಿಂಬೇಶ್ವರ ದೇವಸ್ಥಾನ ಸುತ್ತಲೂ ಒಂದು ಸುತ್ತಾಕ್ಬಿಡ ಹೆಂಗಿದೆ ನೋಡಿ. ಹಿಡಿಂಬೇಶ್ವರ ದೇವಸ್ಥಾನ ಸುತ್ತಲೂ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಹಿಡಿಂಬೇಶ್ವರ ದೇವಸ್ಥಾನನ. ನೋಡಿ, ಆ ಬಂಡೆ ಮೇಲೆ ಏನೇ ಇತ್ತು ಅಂದ್ಕೊತೀನಿ. ಅಲ್ಲಿ ಯಾವುದೋ ಗಿಡ್ಲಿನೇನೋ ಹೊಡೆದು ಅದರ ಸ್ಟೋನ್ ಇಲ್ಲಿ ಬಿದ್ದಿದೆ ನೋಡಿ. ಬಂಡೆ ಮೇಲೆ ಏನೋ ಇತ್ತು ಅಂದ್ಕೊತೀನಿ. ನೋಡಿ, ಆ ಬಂಡೆ ಮೇಲೂ ಮಾಡಿದ್ದಾರೇನು. ಇದು ಹಿಡಿಂಬೇಶ್ವರ ದೇವಸ್ಥಾನದ ಬ್ಯಾಕ್ ಸೈಡು ನೋಡ್ತಾ ಇರ್ಬೋದು ನೀವು. ಒಳ್ಳೆ ವ್ಯೂ ಪಾಯಿಂಟು, ಇಡೀ ದುರ್ಗ ಕಾಣಿಸ್ತದೆ. ಈ ಕಂಬಿ ಎಲ್ಲ ಇವಾಗ ಹಾಕಿರೋದು ಅನಿಸ್ತದೆ. ಫಸ್ಟ್ ಇದೆಲ್ಲ ಯಾವುದೂ ಇರಲಿಲ್ಲ. ಫ್ರೆಂಡ್ಸ್, ನಾವಿವಾಗ ಮದಕರಿ ನಾಯಕರ ಕುಲದೇವತೆಯಾದಂಥ ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಬಂದಿದ್ದೀವಿ, ಇದೇ ಏಕನಾಥೇಶ್ವರಿ ದೇವಸ್ಥಾನ. ಚಪ್ಪಲಿ ಇಲ್ಲೇ ಬಿಟ್ಬಿಡೋಣ. ಇದನ್ನು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆಗಿನ ಸಿಚುವೇಶನ್ಗೆ ಇದೆಲ್ಲ ದೊಡ್ಡದೇ ದೇವಸ್ಥಾನ. ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣ. ಇದ್ರ ಬಗ್ಗೆ ಸ್ಟೋರಿ ಗೊತ್ತಾ ಈ ದೇವಸ್ಥಾನದ ಬಗ್ಗೆ ನಿನಗೆ? ಇಲ್ಲ ಮಚ್ಚಿ, ಹೇಳು ಮಚ್ಚಿ. ಏನೋ ಸ್ಟೋರಿ ಐತೆ ಮಚ್ಚ. ಯಾವ ಮದಕರಿ ನಾಯಕ ಅಂತ ಗೊತ್ತಿಲ್ಲ ನನಗೂ. ಈ ನಾಯಕರು ವಂಶಸ್ಥರಲ್ಲೇ ಒಬ್ಬರು ನಾಯಕರು, ಅವ್ರ ಹೆಸರು ನನಗೂ ಜ್ಞಾಪನಕ್ಕೆ ಬರ್ತಾಯಿಲ್ಲ.
ಅವರೇನೋ ಪಕ್ಕದ ರಾಜ್ಯ ಅವರು ಪಕ್ಕದ ಸಂಸ್ಥಾನದ ಪಾಳ್ಯಗಾರರ ಮೇಲೆ ಯುದ್ಧ ಮಾಡೋಕೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದ್ರಂತೆ. ಈ ದೇವಸ್ಥಾನ ಈ ದೇವ್ರದ್ದು ಆಶೀರ್ವಾದ ತಗೊಳಕ್ಕೆ ಎಡಗಡೆ ಕೊಟ್ಬಿಡ್ತಂತೆ ಈ ದೇವರು, ಹೋಗ್ಬೇಡ ನೀನು, ಇದೆಲ್ಲ ಈ ಸರಗಲ್ಲ ಇದು ಅಂತ. ಆ ರಾಜ ಈ ದೇವರು ಎಡಗಡೆ ಹೂವು ಕೊಟ್ಟಿಕ್ಕೆ ಈ ದೇವ್ರಿಗೆ ಬೈದು ನಾನು ಯುದ್ಧ ಗೆದ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಸ್ವಲ್ಪ ಏನೋ ರ್ಯಾಶಾಗಿ ಮಾತಾಡಿದ್ರು ಅಂತ ಏನು ನ್ಯೂಸ್ ಇದೆ. ನನಗೂ ಅದು ಸ್ವಲ್ಪ ನಾನು ತಿಳ್ಕೊಂಡಿರೋದು ಅದ್ರ ಬಗ್ಗೆ. ಹೋದವರು ಅವರು ಬರಲಿಲ್ಲ ವಾಪಸ್ಸು, ಅವ್ರನ್ನ ಆ ಯುದ್ಧದಲ್ಲಿ ಕೊಂದ್ಬಿಟ್ರಂತೆ. ಅವರು ಈ ದೇವ್ರ ಬಗ್ಗೆ ಅವರು ಹೇಳೋದು ಅಂದರೆ ಈ ದೇವ್ರನ್ನ ಎದುರಾಕೊಂಡು ಹೋದರೆ ಅವರ ಬಾಡಿ ಕೂಡ ಇಲ್ಲಿಗೆ ಬರಲ್ವಂತೆ, ಅಷ್ಟು ಸ್ಟ್ರಿಕ್ಟ್ ಅಂತೆ ದೇವರಿದು. ಇದೇ ಏಕನಾಥೇಶ್ವರಿ ದೇವಸ್ಥಾನ. ಫೈನಲಿ ಏಕನಾಥೇಶ್ವರಿ ದರ್ಶನ ಮಾಡೋಕ್ಕಾಯಿತು. ಒಳಗಡೆ ಎಲ್ಲ ಇವಾಗ ಹೋಗೋಕ್ಕಾಗಲ್ಲ, ಮುಂಚೆಯಿಂದಾನೆ ಕೈ ಮುಕ್ಕೊಂಬಂದು ದೇವ್ರಿಗೆ ಎಲ್ಲ. ಚಿತ್ರದುರ್ಗ ಎಲ್ಲ ಫುಲ್ ಸುತ್ತಾಡಿತಾಯ್ತು. ಇವಾಗ ಹೊರಡೋ ಟೈಮ್ ಬಂತು, ರೂಮ್ ಹತ್ರಕ್ಕೆ ಹೋಗ್ಬೇಕು, ಲಗೇಜ್ ಪ್ಯಾಕ್ ಮಾಡ್ಕೊಬೇಕು, ಹೋಗ್ಬೇಕಲ್ಲ ಇವಾಗ. ಮುಗೀತೆಲ್ಲ ಚಿತ್ರದುರ್ಗ ನೋಡಿದ್ದು. ಬನ್ನಿ ರೂಮ್ ಹತ್ರಕ್ಕೆ ಹೋಗ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಅಂತ ಹೋಗೋಣ. ಫ್ರೆಂಡ್ಸ್ ಫೈನಲಿ ರೂಮಿಗೆ ಬಂದು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀವಿ, ಅದಕ್ಕೆ ಅದೆಲ್ಲ ಬರೋದೆಲ್ಲ ವಿಡಿಯೋ ಮಾಡಲಿಲ್ಲ. ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ರೂಮ್ ಚೆಕ್ಔಟ್ ಆಗಬೇಕು ಇವಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬೈ ಬೈ ಗಾಯ್ಸ್.